ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿ ನಂತರ ವೀಡಿಯೋನ ಕೊನೆ ತನಕ ಎಲ್ಲೂ ಮಿಸ್ ಮಾಡ್ದೇ ನೋಡಿ. ಸೊ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಹುಚ್ಚೆಳ್ಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ನೀವು ನೋಡ್ಬೋದು. ಹುಚ್ಚೆಳ್ಳನ್ನು ನಿಮ್ಗೊಂದು ರೆಸಿಪಿ ಹೇಳ್ಕೊಡ್ತೀನಿ. ಸೊ ಇದನ್ನು ಒಂದು ಸತಿ ಮಾಡಿದರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ನೀವು. ಸೊ ಅದ್ರ ಜೊತೆಗೆ ಬೆಣ್ಣೆ ಕಾಯಿಸೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ಎಲ್ಲೂ ಮಿಸ್ ಮಾಡ್ದೇ ಕೊನೆ ತನಕ ವೀಡಿಯೋನ ನೋಡಿ. ಸೊ ಫಸ್ಟು ಹುಚ್ಚೆಳ್ಳನ್ನ ಹುರ್ಕೋಬೇಕು. ನಾವು ಇದನ್ನು ಹುಚ್ಚೆಳ್ಳಲ್ಲಿ ಮಾಡೋ ಅಂಥದ್ದನ್ನು ಕುಟ್ಟುಂಡಿ ಅಂತ ಕರಿತೀವಿ. ನಿಮ್ಮ ಕಡೆ ಈ ಥರ ಏನಾದರೂ ಮಾಡೋದಾದರೆ ಏನಂತ ಕರಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ಮಾಡಲ್ಲ ಅಂತ ಅಂದರೆ ಇನ್ನೂ ಇದೇ ಥರ ಹೊಸ ರೆಸಿಪಿನ ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೆಲ್ಲ ಫಸ್ಟು ಹಾಯ್ಕೋಬೇಕು ಇದನ್ನು. ಯಾಕಂದರೆ ಚಿಕ್ಕ ಪುಟ್ಟ ಕಡ್ಡಿಗಳಿರುತ್ತೆ, ಅದೆಲ್ಲನೂ ಆದಾದಮೇಲೆ ಒಂದು ಹರಳೆ ಬಿಸಿ ಮಾಡ್ಕೊಂಡು ಹರಳೆಗೆ ಉರಿಬೇಕು ಇದನ್ನು. ಅಂದರೆ ತುಂಬ ಸಿಹಿಯೋ ಥರ ಎಲ್ಲ ಉರಿಬಾರ್ದು. ಅದು ಘಮ್ ಅಂತ ಸ್ಮೆಲ್ ಬರುತ್ತೆ. ಅದು ಮಾಮೂಲಿ ಸಾಸಿವೆ ಥರ ಸಿಡಿಯುತ್ತೆ, ಚಿಟಪಟ ಅಂತ ಸಿಡಿದು ಆದಮೇಲೆ ಸೊ ಅದನ್ನು ನೀವು ಆರಕ್ಕಿಡಬೇಕು. ಯಾಕೆ ಆರಕ್ಕಿಡಬೇಕು ಅಂದರೆ ಅದು ಮಿಕ್ಸಿಲಿ ಆಡಿಸೋದಲ್ವ. ಸೊ ಹಂಗಾಗಿ ಆರಕ್ಕೆ ಬಿಡಿ. ಅದು ಆರೋ ಅಷ್ಟರಲ್ಲಿ ನಾನು ನಿಮ್ಗೆ ಬೆಣ್ಣೆ ಕಾಯಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಕೆಲವ್ರಿಗೆ ಬೆಣ್ಣೆ ತುಪ್ಪ ತಿಂದರೆ ಕೆಮ್ಮಾಗುತ್ತೆ, ಕಫ ಕಟ್ಟುತ್ತೆ ಅಂತ ತಿಂತಿದ್ದವರು ತಿನ್ನೋದು ಬಿಟ್ಟಿರ್ತಾರೆ. ಸೊ ಈ ಥರ ನಾನು ಯಾವ ಥರ ಹೇಳ್ತೀನಿ ಆ ಥರ ನೀವು ಟ್ರೈ ಮಾಡಿ. ಏನೂ ಆಗಲ್ಲ, ಕೆಮ್ಮು ಕಫ ಏನೂ ಕಟ್ಟಲ್ಲ. ನೋಡ್ತಾ ಇರ್ಬೋದು, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಜೊತೆಗೆ ಒಂದು 4 ಮೆಂತ್ಯ ಕಾಳು ಹಾಕೋಬೋದು ನೀವು ಬೆಣ್ಣೆಗೆ. ಸ್ಟಾರ್ಟಿಂಗೇ ಇದೆಲ್ಲನೂ ಹಾಕಿ, ಇದು ನಾವು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ. ಹಾಗಾಗಿ ನಾನು ಇದನ್ನು ಎಲ್ಲನೂ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ನಾನು ಹೇಳ್ತೀನಿ, ಅದು ಗೊತ್ತಾಗುತ್ತೆ ತುಪ್ಪ ಕಾಯಿಸ್ತಾ ಯಾವ ಥರ ಮಾಡಬೇಕು ಅಂತ. ಕಾಯಕ್ಕಿಟ್ಟಾದಮೇಲೆ ಇದು ಹುಚ್ಚೆಳ್ಳು, ಆಮೇಲೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು, ಜೀರಿಗೆ. ಸೊ ಒಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಖಾರ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, 1-2. ಇಲ್ಲ ಕಮ್ಮಿ ತಿಂತೀವಿ ಅಂದರೆ ಕಮ್ಮಿ ಹಾಕೋಬೋದು. ಜೊತೆಗೆ ಉಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ಅದಕ್ಕೆ ನೀರು ಗೀರು ಏನು ಮಿಕ್ಸ್ ಮಾಡೋ ಹಾಗಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಇದೆಲ್ಲ ಹಿಂದಿನ ಕಾಲದಲ್ಲಿ ಜಾಸ್ತಿ ಇತ್ತು. ಇದೆಲ್ಲ ಈ ಥರ ಎಲ್ಲ ಮಾಡೋದು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿದೆ ಇದೆಲ್ಲ. ಇದು ಪುಡಿ ಮಾಡಬೇಕು ಚೆನ್ನಾಗಿ. ಹುರಿದಿರ್ತೀವಲ್ಲ ಇದನ್ನು ಫುಲ್ ಹಂಗೆ ನೀರು ಗೀರು ಏನೂ ಹಾಕಬಾರ್ದು, ಹಂಗೆ ಉಡಿ ಮಾಡಬೇಕು. ಸಣ್ಣಗೆ ರುಬ್ಬುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಅರ್ಧ ಬೆಂದಿದೆ. ಇನ್ನೊಂದು 2 ನಿಮಿಷ ಆದರೆ ತುಪ್ಪ ಚೆನ್ನಾಗಿ ಕಾಯುತ್ತೆ. ಅದನ್ನು ಸೋಸಿದ್ಮೇಲೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಎಳ್ನೀರು ಥರ ಮೇಲ್ಗಡೆ ತಿಳ್ಕೊಂಡಂಗೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಸೋಸಾದಮೇಲೆ ಒಂದು ಅರ್ಧ ದಿವಸ ಬಿಟ್ಟಾದ್ಮೇಲೆ ನೋಡಿ ಬೇಕಾದ್ರೆ ತುಪ್ಪ ಮರಳು ಥರ ಚೆನ್ನಾಗಿ ಬಂದಿರುತ್ತೆ. ಸೊ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ಕುಟ್ಟುಂಡಿನ, ನೀವು ಬರೀ ರೊಟ್ಟಿ ಜೊತೆಗೆ ಮಾತ್ರ ತಿನ್ನಬೇಕು ಅಂತ ಏನಿಲ್ಲ. ರೊಟ್ಟಿ ಜೊತೆ ಮೊಸರು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಅದ್ರ ಜೊತೆಗೆ ಈ ಪಲ್ಯಗಳು ಮಾಡ್ತೀರ ಗೊತ್ತಾ, ಹಲ್ಸಿನ ಬಡ್ಕಿನ ಪಲ್ಯಗಳು, ಹಾಗಲಕಾಯಿ ಪಲ್ಯ, ಇದ್ರ ಜೊತೆಗೆ ಎಲ್ಲ ಪಲ್ಯಗಳೆಲ್ಲ ಆದಮೇಲೆ ಲಾಸ್ಟಿಗೆ ನೀವು ಈ ಕುಟ್ಟುಂಡಿನ ಉದುರಿಸ್ಕೋಬೋದು ಮೇಲ್ಗಡೆ. ಫುಲ್ ಗಾರ್ನಿಷಿಂಗ್ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದ್ಬಿಟ್ಟು ಹೇಳಿ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ಥರ ವೀಡಿಯೋ ಬೇಕು ಅಂತ ಹೇಳಿದರೆ ನಾನು ಆ ವೀಡಿಯೋನ ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ರೊಟ್ಟಿ ತೆಳ್ಳಗಿರಬೇಕು, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರಬೇಕು. ಬೇಕಾದರೆ ನೀವು ಮೊಸರು ಜೊತೆ ಹಾಕ್ಕೊಂಡಾದ್ರೂ ತಿನ್ಬೋದು, ಹಾಗಲೇ ಏನಾದ್ರು ತಿನ್ಬೋದು ಈ ಕುಟ್ಟುಂಡಿನ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ತುಂಬ ತೆಳ್ಳಗೆ ರೊಟ್ಟಿ ಹಾಕ್ತೀನಿ. ತೆಳ್ಳಗೆ ರೊಟ್ಟಿ ಹಾಕ್ಬಿಟ್ಟು ಅದ್ರ ಜೊತೆ ಮೊಸರು ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ತಿಂಗಳು ಗ್ಯಾರಂಟಿ ಕೊಡ್ತೀನಿ, 1 ತಿಂಗಳು ಸ್ಟೋರ್ ಮಾಡ್ಬೋದು. ಇದೆಲ್ಲ ಹಿಂದಿನ ಕಾಲದಲ್ಲಿತ್ತು, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿದೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.